ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಅಣ್ಣ ಬಂದ ಏನಪ್ಪ ಸೈಕು ಅಂದ್ಕೊಂಡು ಡೈಲಿ ಬ್ಲಾಗ್ಸ್ ಮಾಡ್ತಿದ್ದವನು 3 ದಿನದಿಂದ ಎಲ್ಲೂ ಕಾಣ್ತಾನೆ ಇಲ್ಲ, ನಾಪತ್ತೆ ಆಗ್ಬಿಟ್ಟ ಅಂತ ಯೋಚನೆ ಮಾಡ್ತಾಯಿದ್ರಾ? ಇನ್ಮೇಲೆ ಡೈಲಿ ಬ್ಲಾಗ್ಸ್ ಮಾಡಲ್ಲ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನು ತಡೆದಿರುವವರು ಯಾರು? ಏನಕ್ಕೆ ಅಂತೀರಾ? ಏನು ಮಾಡೋದು ಗುರು, ಸಿಕ್ಕಾಪಟ್ಟೆ ಕೆಲಸ, ತುಂಬ ಬ್ಯುಸಿ. ನನ್ನ ಕೆಲಸ ಏನು ಅಂದರೆ, ನಾನು US ಟ್ಯಾಕ್ಸೇಷನ್ ಕಂಪ್ನಿಗೆ ವರ್ಕ್ ಮಾಡೋದು. ಐ ಆಮ್ ಟ್ಯಾಕ್ಸ್ ಪ್ರಿಪೇರರ್. ಸೊ ಅದರಲ್ಲಿ ಏನಾಗುತ್ತೆ, ಇಂಡಿವಿಜುವಲ್ಸ್, ರಿಯಲ್ ಎಸ್ಟೇಟ್, ಸಿ ಕಾರ್ಪ್, ಎಸ್ ಕಾರ್ಪ್ ಇದೆಲ್ಲ ಬರ್ತಾರೆ. ಮತ್ತು 1040, 1120, 1065 ಈ ಥರ ಫಾರ್ಮ್ಸ್ ಎಲ್ಲ ಬರುತ್ತೆ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ಸೊ ಅಲ್ಲಿ US ಟ್ಯಾಕ್ಸ್ ಫೈಲಿಂಗ್ ಸೀಸನ್ ಆಗಿರೋದ್ರಿಂದ ಈ 2 ತಿಂಗಳಂತೂ ನಮಗೆ ಸಿಕ್ಕಾಪಟ್ಟೆ ಕೆಲಸ. ಈಸ್ ಅ ಬ್ಯುಸಿ ಸೀಸನ್ ಫಾರ್ ಅಸ್. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಸೊ ವೀಕೆಂಡ್ ಬ್ಲಾಗ್ಸ್ ಮಾತ್ರ ಮಾಡೋಣ. ಇನ್ಮೇಲೆ ಏನಾದರೂ ಇಂಟ್ರೆಸ್ಟಿಂಗ್ ಹೇಳೋಕ್ಕೆ ಪ್ರಯತ್ನ ಪಡ್ತೀನಿ. ತುಂಬಾ ಹುಷಾರಿಲ್ಲ, 3 ದಿನದಿಂದ ಜಿಮ್ಮಿಗೆ ಹೋಗಿಲ್ಲ. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಸಿಕ್ಕಾಪಟ್ಟೆ ಬೇಜಾರು. ಓಕೆ, ಈಗ ವಿಷಯಕ್ಕೆ ಬರೋಣ. ಫಸ್ಟು ಟೆಂಪಲ್ ವಿಷಯ ಹೇಳ್ಬಿಡ್ತೀನಿ, ಮತ್ತು ನಂದು ಟೈಗರ್ದು ಏನಾಯಿತು ಅನ್ನೋದನ್ನ ಹೇಳ್ತೀನಿ. ನಾನು ಈ ಟೆಂಪಲ್ಗೆ ಹೋಗೋಕ್ಕೆ ಶುರು ಮಾಡಿದ್ದು when I was in 10th or first PU ಅನಿಸುತ್ತೆ. ಸೊ ಅರೌಂಡ್ 9 ಇಯರ್ಸಿಂದ ಟೆಂಪಲ್ಗೆ ಹೋಗ್ತಾಯಿದ್ದೀನಿ. ಇದೊಂದು 5-6ನೇ ಸಲ ಅನಿಸುತ್ತೆ ಈ ಪ್ರೊಸೀಜರ್ನ. ಅಂದರೆ ಸಪ್ರೇಟ್ ಪ್ರೊಸೀಜರ್ ಇದೆ ಇದಕ್ಕೆ, 16 ಡೇಸ್ ಏನಂತೀವಿ ಅದಕ್ಕೆ. ಇದು ಇರೋದು ಗಿರಿನಗರಲ್ಲಿ, ಕಾರ್ಯಸಿದ್ಧಿ ಆಂಜನೇಯ ಟೆಂಪಲ್ ಅಂತ. ಸೊ ಅಲ್ಲಿ ನಿಮಗೆ ಕಾಯಿ ಕೊಡ್ತಾರೆ, ತೆಂಗಿನಕಾಯಿ. 150 ರೂಪೀಸ್ ಪೇ ಮಾಡಿ ಕೌಂಟರಲ್ಲಿ ಒಂದು ಕಡೆ ಪೂಜೆಗೆ ಅಂತ ಕೂಡಿಸ್ತಾರೆ. ಸೊ ಅದು ಕಾಯಿ ಮೇಲೆ ನಿಮ್ಮದು ರಿಸಿಪ್ಟ್ ನಂಬರ್ ಬರೆದಿರ್ತಾರೆ, ಕಾಯಿ ನಂಬರ್. ಓಕೆನಾ? ಸೊ ಅಲ್ಲಿ ಪೂಜೆ ಮಾಡಿ ಒಂದು ದಾರ ಕೊಡ್ತಾರೆ. ದಾರನ ಕಟ್ಕೊಂಡು ಇಡೀ ಟೆಂಪಲ್ನ 16 ರೌಂಡ್ಸ್ ಹೊಡಿಬೇಕು. ಇದು ಹೆಂಗೆ ಅಂದರೆ, 16 ಡೇಸ್ ಪೀರಿಯಡಲ್ಲಿ ನೀವು 4 ಟೈಮ್ಸ್ ಹೋಗಿ 16 ರೌಂಡ್ಸ್ ಹೊಡಿಬೇಕು. ಇನ್ ಅಡಿಷನ್ ಟು ದ್ಯಾಟ್ ಕಾರ್ಯಸಿದ್ಧಿ ಮಂತ್ರ ಅಂತ ಒಂದಿದೆ, ಅದನ್ನು ಡೈಲಿ 108 ಸಲ ಹೇಳಬೇಕು. ಓಕೆನಾ? ಸೊ ಈಗ ನೀವು 16 ಡೇಸ್ ಏನಿದ್ದೀರಾ, ಈ 16 ಡೇಸಲ್ಲಿ ನೋ ನಾನ್ ವೆಜ್, ನೋ ಆಲ್ಕೋಹಾಲ್, ನೋ ಸಿಗರೆಟ್ಸ್, ನೋ ಬ್ಯಾಡ್ ಹ್ಯಾಬಿಟ್ಸ್. ಪ್ರಾಪರ್ ಕ್ಲೀನಾಗಿರ್ಬೇಕು. ಸೊ ನಾವೇನೇ ಅಂದ್ಕೊಂಡ್ರು ಅದಾಗತ್ತೆ ಆ 16 ಡೇಸ್ ಆದಮೇಲೆ ಅಂತ. ಸೊ ಸಿಕ್ಕಾಪಟ್ಟೆ ಕ್ರೌಡ್ ಇರೋಂಥ ಟೆಂಪಲ್ ಅದು. ಅಲ್ಲಿ A to Z ಇರೋದ್ರಿಂದ ನನಗೆ ಸಿಕ್ಕಿದ್ದು ನಾನು ಕಟ್ಟಿದ್ದು 25th Jan. ಸೊ ಇವತ್ತು 9th February. ಸೊ 16 ಡೇಸ್ ಆಯಿತು. ಸೊ ಅಲ್ಲಿ ಕಾಯಿ ಹುಡುಕೋಕ್ಕೆ ನಾನು ತೊಗೊಂಡಿದ್ದ ಟೈಮು 5 to 10 minutes. ಯಾಕಂದರೆ ಅಷ್ಟು ಕಾಯಿಗಳಿರುತ್ತೆ. ಅಷ್ಟು ಕಾಯಿ ಮಧ್ಯೆ ನಿಮ್ಮದು ರಿಸಿಪ್ಟ್ ನಂಬರ್ ಅಲ್ಲಿರೋ ಕಾಯಿನ ಹುಡುಕೋ ಅಷ್ಟರಲ್ಲಿ ತುಂಬಾ ಕಷ್ಟ ಗುರು. ಬಟ್ ಕೆಲವ್ರಿಗೆ ಹೆಂಗೆ ಅಂದರೆ, ಹೋಗಿದ ತಕ್ಷಣ ಅವ್ರಿಗೆ ನೆನಪಿರುತ್ತೆ, ಎಲ್ಲಿ ಕಟ್ಟಿದ್ದೀನಿ, ಫೋಟೋ ತೆಗ್ದಿರ್ತಾರೆ, ಎಲ್ಲಿ ಕಟ್ಟಿದ್ದೀನಿ, ಎಲ್ಲಿರ್ಬೋದು. ಸೊ ಇನ್ನು ಕೆಲವ್ರಿಗೆ ಇನ್ನೊಂದಷ್ಟರಲ್ಲಿ ಸಿಕ್ಬಿಡುತ್ತೆ. ಸ್ವಲ್ಪ ಕಷ್ಟ ಆಗುತ್ತೆ ಕೆಲವ್ರಿಗೆ, ಯಾಕಂದರೆ ನಾನು ಎಲ್ಲಿ ಕಟ್ಟಿದ್ದೀನಿ ಅಂತ ನನಗೆ ಮರ್ತೋಗಿತ್ತು. ಓನಲ್ಲಿ ಎಲ್ಲೋ ಒಂದು ಕಡೆ ಕಟ್ಟಿದ್ದೀನಪ್ಪ, ಓಕೆ ಅಷ್ಟು ನೆನಪಿದೆ. ಸೊ ಅಲ್ಲೇ ಕಾಯಿ ಸುಲಿಯೋರು ಕೂಡ ಇರ್ತಾರೆ. ಕಾಯಿ ಸುಲಿಸ್ಕೊಂಡು ಮನೆಗೆ ತಂದಿದ್ದೀವಿ. ಸೊ ನಾಳೆ ಒಂದಿನ ಬಿಟ್ಟು, ಅವರೇ ಹೇಳಿದ್ದು ಒಂದಿನ ಬಿಟ್ಟು ಸ್ವೀಟ್ ಮಾಡಿ ಹಂಚಬೇಕು ಅಂತ. ಸೊ ನಾಳೆ ಏನಾದರೂ ಸ್ವೀಟು ಮನೇಲಿ ಪಾಯಸ ಮಾಡಿದ್ರೆ ಪಾಯಸ, ಇಲ್ಲೇನಾದರೂ ಒಂದು. ಸೊ ಈಗ ವಿಷಯಕ್ಕೆ ಬರೋಣ. ನಿನ್ನೆ ನನಗೂ ನಮ್ಮ ಟೈಗರ್ಗೂ ಫುಲ್ಲು ಜಗಳ. 2 ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು. ಮ್ಯಾಟರ್ ಇಷ್ಟೇ, ನಮ್ಮ ಅಪ್ಪನಿಗೆ ಮನೆ ತುಂಬ ಸ್ವಲ್ಪ ಕ್ಲೀನಾಗಿರಬೇಕು. ನನಗೂ ಎಲ್ರಿಗೂ ಇರಬೇಕು, ಆಬ್ವಿಯಸ್ಲಿ ನನಗೂ ಕ್ಲೀನಾಗಿರಬೇಕು, ಹೌದು. ಬಟ್ ಈ ವಾರದಿಂದ ಸ್ವಲ್ಪ ಆಫೀಸಿಂದ ಬರೋದು ತುಂಬ ಲೇಟ್ ಆಗ್ತಿತ್ತು. ನಾನು ಬಂದು ಮಲಗಿಬಿಡ್ತಿದ್ದೆ ಹಂಗೆ. ಸೊ ಕ್ಲೀನ್ ಮಾಡ್ಕೊಳಕ್ಕಾಗಿರಲಿಲ್ಲ. ನನಗೂ ಮಾಡೋಣ ಬಿಡು, ಸಂಡೇ ಮಾಡೋಣ ಬಿಡು, ರಜಾ ಅಲ್ಲ, ಸಂಡೇ ಮಾಡ್ಕೊಳ್ಳೋಣ ಬಿಡು, ರಜಾ ಅಲ್ಲ. ನಿನ್ನೆನೇ ನಮ್ಮಪ್ಪ ಇಲ್ಲ ಕ್ಲೀನಾಗಿಲ್ಲ ಹಂಗೆ ಹಿಂಗೆ ಅಂತೇನೋ ಅಂದರು. ಸೊ ನಾನು ವಾಪಸ್ ಫುಲ್ಲು ರೈಸ್ ಹಾಕ್ಬಿಟ್ಟು ಮಾತಾಡಿಬಿಟ್ಟೆ. ಆಮೇಲೆ ಬೆಳಗ್ಗೆ ಎದ್ಮೇಲೆ ನೋಡಿದೆ ಸುತ್ತ ನನ್ನ ರೂಮ್ನ, ಕ್ಲೀನಾಗಿಲ್ಲಪ್ಪ, ಕ್ಲೀನ್ ಮಾಡಬೇಕು ಗೊತ್ತಾಯಿತು. ಬೆಳಗ್ಗೆ ಎದ್ದು ಫುಲ್ಲು ಪರ್ಕೆ ಮತ್ತು ಒರ್ಸೋಕೋಲು ಇಟ್ಕೊಂಡು ಚೆನ್ನಾಗಿ ಒರೆಸಿ ರೂಮ್ ಫುಲ್ಲು ಇವತ್ತು ನೀಟ್ ಮಾಡಿ ಇಟ್ಟಿದ್ದೀನಿ. ಬೇಜಾರಾಯಿತು ಒಂದಿಷ್ಟು ಚೂರು, ತಪ್ಪು ನನ್ನದೇ ಇತ್ತು. ಇನ್ನು ನನಗೆ ಸಮನಾರು, ನನ್ನ ಪರಾಕ್ರಮಕ್ಕೆ ಸರಿಸಾಟಿಯಾಗಿ ನಿಲ್ಲಬಲ್ಲ ವೀರನು ಧೀರನು ಈ ತ್ರಿಭುವನದಲ್ಲಿ ಅವನಾವನಿರುವನು. ನಮ್ಮಪ್ಪನೂ ಅಷ್ಟು ಹೇಳೋ ರೀತಿ ಹೇಳಿರ್ಬೇಕಿತ್ತು, ನಾನು ಕಿಚ್ಚಾಡಬಾರ್ದಿತ್ತು ಅಷ್ಟೇ.
ಹಿಂಗೆ ಚಿಕ್ಕ ಪುಟ್ಟ ಜಗಳಗಳು ಆಗ್ತಾನೆ ಇರ್ತವೆ ಅಪ್ಪ ಮತ್ತು ಮಕ್ಕಳು ಮಧ್ಯ. ಇನ್ಮೇಲೆ ನಮ್ಮ ಅಪ್ಪ ಹೇಳ್ದೇನೆ ಪ್ರತಿ ವಾರ ನಾನೇ ಕ್ಲೀನ್ ಮಾಡ್ಕೊಂಡು ನಮ್ಮ ಅಪ್ಪನ ಕೈಯಲ್ಲಿ ಬೇಷ್ ಅನ್ನಿಸ್ಕೊಬೇಕು ನಾನು. ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಬೇಕು ಅಂತಿದ್ದು ಕಾರಸಿದ್ಧಿ ಆಂಜನೇಯ ಟೆಂಪಲ್ ಬಗ್ಗೆ. ಅಷ್ಟು ಇನ್ಫಾರ್ಮೇಷನ್ ತುಂಬಕ್ಕಾಗಿಲ್ಲ, ಬಟ್ ನನಗೆ ಎಷ್ಟು ಗೊತ್ತಿದೆ ಅಷ್ಟು ಹೇಳಿದ್ದೀನಿ. ಹೋಗಿ ವಿಸಿಟ್ ಮಾಡಿ, ಎಲ್ಲರೂ ಬೇಡ್ಕೊಡಿ, ಅದಾಗೇ ಆಗುತ್ತೆ. ಆ್ಯಂಡ್ ಮತ್ತೆ ನೆಕ್ಸ್ಟ್ ವೀಕ್ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಸೊ ಪ್ಲೀಸ್ ಪಾಪ ಅವ್ನಿಗೆ ಹೇಳೋಕ್ಕಾಗಿಲ್ಲ, ನಾನೇ ಹೇಳ್ತೀನಿ. ಲೈಕ್, ಶೇರ್, ಸಬ್ಸ್ಕ್ರೈಬ್, ಹಾಗೆ ಬೆಲ್ ಐಕಾನ್ ಒಂಚೂರು ಕ್ಲಿಕ್ ಮಾಡಿಬಿಡಿ. ನೆಕ್ಸ್ಟ್ ವೀಕ್ ಸಿಗ್ತೀನಿ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡಬೇಕೋ ಕಾಣೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.